ಕಮಲ್ ಹಾಸನ್ ನಟನೆಯ ತಗ್ ಲೈಫ್ ಸಿನಿಮಾ ರಿಲೀಸ್ಗೆ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ. ಕಾರಣ ಎಲ್ರಿಗೂ ಗೊತ್ತಿದೆ. ಕನ್ನಡ ವಿರೋಧಿ ಮಾತನಾಡಿದ್ರ ಹಿನ್ನೆಲೆಯಲ್ಲಿ ಇಲ್ಲಿಯವರೆಗೂ ಕ್ಷಮಾಪಣೆಯನ್ನ ಕೇಳಿಲ್ಲ. ಕ್ಷಮೆ ಕೇಳಿದ್ರೆ ಕ್ಷಮಿಸ್ತೀವಿ, ಆದರೆ ಕೇಳದೆ ಉದ್ದಟತನ ಮೆರೆದ್ರೆ ಸಿನಿಮಾಗೆ ವಿರೋಧ. ತಗ್ ಲೈಫ್ ಸಿನಿಮಾ ರಿಲೀಸ್ಗೆ ಭಾರಿ ವಿರೋಧ ವ್ಯಕ್ತವಾಗಿದೆ. ಕ್ಷಮೆ ಕೇಳೋ ಬದಲು ಕೋರ್ಟ್ ಮೊರೆ ಹೋಗಿದ್ದಾರೆ ಕಮಲ್ ಹಾಸನ್. ಸಿನಿಮಾಗೆ ಬಿಗಿ ಭದ್ರತೆ ಕೊಡಿ ಅಂತ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಕಮಲ್. ತಗ್ ಲೈಫ್ ಸಿನಿಮಾ ರಿಲೀಸ್ಗೆ ವಿರೋಧ ವ್ಯಕ್ತವಾಗಿದೆ. ಕರ್ನಾಟಕದಲ್ಲಿ ಯಾವೊಂದು ಸ್ಕ್ರೀನಿಂಗ್ ಅಲ್ಲೂ ಕೂಡ ಸಿನಿಮಾ ಪ್ರದರ್ಶನ ಕಾಣಲ್ಲ ಅಂತ ಈಗಾಗಲೇ ಎಚ್ಚರಿಸಲಾಗಿದೆ. ಕ್ಷಮೆ ಕೇಳದ ವಿನಃ ಸಿನಿಮಾಗೆ ಅವಕಾಶ ಇಲ್ಲ ಅಂತ ಹೇಳಿದ್ರ ಬೆನ್ನಲ್ಲೇ ಕೋರ್ಟ್ ಮೊರೆ ಹೋಗಿದ್ದಾರೆ. ಆ ಮೂಲಕವಾಗಿ ನಾನು ಬರ್ತೀನಿ, ನಾನು ಕ್ಷಮೆ ಮಾತ್ರ ಕೇಳಲ್ಲ ಅನ್ನುವಂತಹ ಉದ್ದಟತನ ಈಗಲೂ ಕೂಡ ಕಮಲ್ ಹಾಸನ್ನ ನಡೆ ಆಗಿರೋದ್ರಿಂದ ಅವರು ಮುಂದುವರೆದ ಕಾನೂನು ಹೋರಾಟಕ್ಕೆ ಹೋಗಿದ್ದಾರೆ. ಅಲ್ಲಿ ಏನಾಗುತ್ತೆ ಕಾದು ನೋಡಬೇಕು. ಆದರೆ ಕನ್ನಡಿಗರಂತೂ ತಮ್ಮ ನಿರ್ಧಾರವನ್ನು ಬದಲಿಸಿಲ್ಲ. ಯಾವ ಕಾರಣಕ್ಕೂ ಕೂಡ ಸಿನಿಮಾ ಪ್ರದರ್ಶನ ಆಗಬಾರ್ದು ಅಂತ ಈಗಾಗಲೇ ಥಿಯೇಟರ್ಗಳು ಕೂಡ ಸಹಕಾರವನ್ನು ಕೊಟ್ಟಿದ್ದಾರೆ. ಥಿಯೇಟರ್ನ ಮಾಲೀಕರು, ವಿತರಕರು ಕೂಡ ಸಹಕಾರವನ್ನು ಕೊಟ್ಟಿದ್ದಾರೆ. ನಾವು ಮೊದಲು ಕನ್ನಡಿಗರು, ಆನಂತರ ಬೇರೆ ಭಾಷೆಗಳಿಗೆ ನಮ್ಮ ಸಹಕಾರ ಸಪೋರ್ಟ್, ವ್ಯವಹಾರ ಬೇರೆ, ಭಾಷೆಯ ವಿಚಾರದಲ್ಲಿ ಬಿಟ್ಕೊಡಲ್ಲ ಅಂತ ಹೇಳಿದ್ರಿಂದ ಇಲ್ಲಿಯವರೆಗೂ ಒಂದೇ ಒಂದು ಸ್ಕ್ರೀನಿಂಗ್ ಅಲರ್ಟ್ ಆಗಿಲ್ಲ. ಮುಂದುವರೆದಂತೆ 5ನೇ ತಾರೀಕು ಈ ಸಿನಿಮಾ ರಿಲೀಸ್ ಇರೋದ್ರಿಂದ ಹೇಗಾದರೂ ಮಾಡಿ ಸಿನಿಮಾಗೆ ಯಾವುದೇ ರೀತಿಯ ಸಮಸ್ಯೆ ಆಗದಂತೆ ರಿಲೀಸ್ ಮಾಡಿಸ್ಕೋಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ ಕೋರ್ಟ್ಗೆ ಹೋಗಿದ್ದಾರೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುರಳೀಧರ್. ಮುರಳಿ, ಈಗ ಕೋರ್ಟ್ ಮೊರೆ ಹೋಗಿದ್ದಾರೆ. ಆ ಮೂಲಕವಾದರೂ ಸಿನಿಮಾ ರಿಲೀಸ್ ಮಾಡಿಸ್ಕೊಂಡ್ಬಿಡೋಣ ಅಂತ ಏನಾಗಬಹುದು? ಕೋರ್ಟ್ನಲ್ಲಿ ಯಾವಾಗ ಈ ಅರ್ಜಿಯನ್ನ ತೆಗೆದುಕೊಳ್ತಾ ಇದ್ದಾರೆ? ದಿವ್ಯಾ, ಇವತ್ತು ಬೆಳಗ್ಗೆ ಅಷ್ಟೇ ಅರ್ಜಿಯನ್ನು ಸಲ್ಲಿಕೆಯನ್ನು ಮಾಡಿರುವಂಥದ್ದು. ಜೊತೆಗೆ ನಾಳೆ ಅದು ವಿಚಾರಣೆಗೆ ಬರುವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ. ಯಾಕೆಂದರೆ ಪ್ರಮುಖವಾಗಿ ಕೇವಲ 3 ದಿನಗಳು ಮಾತ್ರ ಬಾಕಿ ಇರೋಂಥದ್ದು. ನಾಳೆ ಅಥವಾ ವಿಚಾರಣೆಗೆ ಬಂದರೆ ಅಥವಾ ವಿಚಾರಣೆಗೆ ಲೀಸ್ಟ್ ಆಗಲಿಲ್ಲ ಅಂದರೆ ಮೆಮೋವನ್ನು ಸಲ್ಲಿಕೆಯನ್ನು ಮಾಡಿ ತುರ್ತು ವಿಚಾರಣೆಗೆ ಕೈಗೆತ್ತಿಕೊಳ್ಳಿ ಅಂತೇಳಿ ಮನವಿಯನ್ನು ಮಾಡುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು. ದಿವ್ಯಾ, ಪ್ರಮುಖವಾಗಿ ಕಳೆದ 1 ವಾರದಿಂದನೂ ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕ್ಷಮೆಯಾಚನೆಯನ್ನು ಮಾಡಬೇಕು ಅಂತೇಳಿ ಕನ್ನಡಪರ ಸಂಘಟನೆಗಳು ಮತ್ತು ವಾಣಿಜ್ಯ ಚಿತ್ರಮಂಡಳಿ ಎರಡೂ ಕೂಡ ಒಂದು ಪ್ರಯತ್ನಗಳನ್ನು ಮಾಡ್ತಾ ಇದೆ. ಜೊತೆಗೆ ಅವರಿಂದ ಕ್ಷಮೆಯಾಚನೆಯನ್ನು ಮಾಡಿದ್ರೆ ಬಳಿಕ ಅಷ್ಟೇ ಚಲನಚಿತ್ರವನ್ನು ಏನು ಬಿಡುಗಡೆಯನ್ನು ಮಾಡಲಿಕ್ಕೆ ಅವಕಾಶವನ್ನು ಕೊಡ್ತೀವಿ ಅಂತೇಳಿ ಹೇಳ್ತಾ ಇರುವಂಥದ್ದು. ಜೊತೆಗೆ ಒಂದಷ್ಟು ಚಲನಚಿತ್ರದ ಮಂದಿರಗಳೇನಿದ್ದು ಥಿಯೇಟರ್ಗಳು ಕೂಡ ಈಗಾಗಲೇ ಚಲನಚಿತ್ರವನ್ನು ಪ್ರದರ್ಶನ ಮಾಡ್ತೀವಿ ಅಂತ ಹೇಳಿದ್ರು. ಅದಾದ ಬಳಿಕ ಕ್ಷಮೆಯಾಚನೆಯನ್ನು ಮಾಡಿ ಆ ಚಲನಚಿತ್ರವನ್ನು ಪ್ರದರ್ಶನವನ್ನು ಮಾಡೋಲ್ಲ ಅಂತೇಳಿ ಹಿಂದೇಟನ್ನು ಹಾಕ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಕೋರ್ಟ್ನ ಮೂಲಕ ಕಾನೂನಾತ್ಮಕವಾಗಿ ಒಂದು ಪ್ರಯತ್ನಗಳನ್ನು ಮಾಡಬೇಕು ಅಂತೇಳಿ ಕಮಲ್ ಹಾಸನ್ ಈ ರೀತಿಯ ಪ್ರಯತ್ನಗಳನ್ನು ಮಾಡಿರುವಂಥದ್ದು. ಯಾಕೆಂದರೆ ನಾಳೆ 3ನೇ ತಾರೀಕು 5ನೇ ತಾರೀಕಿಗೆ ಚಲನಚಿತ್ರ ರಿಲೀಸ್ ಆಗ್ತಾ ಇದೆ, ಫಿಲಮ್ ರಿಲೀಸ್ ಆಗ್ತಾ ಇರುವಂಥದ್ದು. ಆ ಹಿನ್ನೆಲೆಯಲ್ಲಿ ನಾಳೆ ವಿಚಾರಣೆಗೆ ಬಂದರೆ ಜೊತೆಗೆ ಅವರು ಪ್ರಯರನ್ನು ಏನಂತ ಕೇಳ್ಕೊಂಡಿದ್ದಾರೆ ಅಂದರೆ ವಾಣಿಜ್ಯ ಮಂಡಳಿಗೆ ನಿರ್ದೇಶನವನ್ನು ಕೊಡಬೇಕು, ಚಲನಚಿತ್ರವನ್ನು ತಡೆ ಹಿಡಿಯಬಾರ್ದು, ಅದಕ್ಕೆ ಯಾವ ರೀತಿಯಲ್ಲಿ ಸೂಕ್ತ ವ್ಯವಸ್ಥೆಗಳನ್ನು ಮಾಡಬೇಕು ಆ ರೀತಿಯಲ್ಲಿ ನಿರ್ದೇಶನವನ್ನು ಕೊಡಿ ಅಂಥದ್ದು ಒಂದು ವಿಚಾರ. ಜೊತೆಗೆ ಚಲನಚಿತ್ರಗಳು ಥಿಯೇಟರ್ನಲ್ಲಿ ರಿಲೀಸ್ ಆಯಿತು ಅಂದರೆ ಫಿಲಮ್ ಏನಿತ್ತು ಅದು ಥಿಯೇಟರ್ನಲ್ಲಿ ರಿಲೀಸ್ ಆಯಿತು ಅಂದರೆ ಅಲ್ಲಿಗೆ ಬರುವಂಥ ಪ್ರೇಕ್ಷಕರಿಗಿರ್ಬೋದು, ಜೊತೆಗೆ ಫಿಲಮ್ನ ಅಂದರೆ ಚಿತ್ರಮಂದಿರದ ಮಾಲೀಕರಿಗಿರ್ಬೋದು ಯಾವುದೇ ರೀತಿಯ ತೊಂದರೆಗಳಾಗಬಾರ್ದು, ಜೊತೆಗೆ ಅಲ್ಲಿ ಯಾವುದೇ ರೀತಿಯ ಕಾನೂನು ಸುವ್ಯವಸ್ಥೆ ಹಾಳಾಗಬಾರ್ದು. ಆ ಹಿನ್ನೆಲೆಯಲ್ಲಿ ಅವ್ರಿಗೆಲ್ಲರಿಗೂ ಕೂಡ ಬಿಗಿ ಭದ್ರತೆಯನ್ನು ಒದಗಿಸಬೇಕು ಅಂತೇಳಿ DG ಮತ್ತು ನಗರ ಪೊಲೀಸ್ ಆಯುಕ್ತರಿಗೆ ಒಂದು ನಿರ್ದೇಶನವನ್ನು ಕೊಡಬೇಕು, ಸೂಚನೆಯನ್ನು ಕೊಡಬೇಕು ಅಂತೇಳಿ ಮನವಿಯನ್ನು ಮಾಡ್ಕೊಂಡಿದ್ದಾರೆ. ನಾಳೆ ಅರ್ಜಿ ವಿಚಾರಣೆಗೆ ಬಂದಂಥ ಸಂದರ್ಭದಲ್ಲಿ ಇದನ್ನು ಹೈಕೋರ್ಟ್ ಯಾವ ರೀತಿಯಲ್ಲಿ ಪರಿಗಣನೆಗೆ ತೆಗೆದುಕೊಳ್ಳುತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಕುತೂಹಲ ಇರುವಂಥದ್ದು. ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತೆ ಯಾರಾದರೂ ಕನ್ನಡ ಪರ ಹೋರಾಟಗಾರರಿರ್ಬೋದು ಅಥವಾ ವಾಣಿಜ್ಯ ಮಂಡಳಿ ಇರ್ಬೋದು ಯಾವುದಾದ್ರೂ ಅಪ್ಲಿಕೇಶನ್ ಅನ್ನು ಹಾಕಿಕೊಂಡು ಬಂದು ಮಾಹಿತಿಯನ್ನು ಕೊಡುವಂಥ ಸಾಧ್ಯತೆಗಳಿದೆಯಾ, ಇದೆಲ್ಲದ್ರ ಬಗ್ಗೆನೂ ಕೂಡ ಕಾದು ನೋಡ್ಬೇಕಾರಂಥದ್ದು. ದಿವ್ಯಾ, ಥ್ಯಾಂಕ್ ಯು ಮುರಳಿ ನಿಮ್ಮೆಲ್ಲ ಮಾಹಿತಿಗೆ.